ಇದು ಸತ್ಯ ಸಾಬ್. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸಲೀಂ ಖಾನ್. ತಗೊಳ್ಳಿ. ಇದು ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ಲ? ನೀವು ಇಷ್ಟು ದಿವಸ ಹೇಳ್ಕೊಂಡು ಬಂದಿದ್ದೀರಲ್ಲ ಸುಳ್ಳು, ಅದೇ ಸುಳ್ಳನ್ನ ಮುಂದೆನೂ ಹೇಳ್ಕೊಂಡು ಬರಬೇಕು. ನಾಳೆ ಇದೇ ಸುಳ್ಳನ್ನ ಲಾಯರ್ ಮುಂದೆನೂ ಹೇಳಬೇಕು. ಸಾಬ್, ನಾನು ಸುಳ್ಳು ಹೇಳ್ಬೇಕಾ? ಹಾ, ಮೊಮ್ಮಗಳು ಬದುಕಿದ್ದೇನೋ ನಿಜ, ಆದರೆ ಅದೇ ಗಲಾಟೆಯಲ್ಲಿ ಯಾರೋ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಅಲ್ಲೋಳು ಸತ್ತೋದ್ಲು. ಇಷ್ಟು ಹೇಳಬೇಕು. ಒಟ್ಟಿನಲ್ಲಿ ಮೊಮ್ಮಗಳು ಬದುಕಿದಾಳೆ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಆಚೆ ಬರಬಾರ್ದು ಸಲೀಂ ಖಾನ್. ಈ ದುಡ್ಡು ಸಾಲಿಲ್ಲ ಅಂದರೆ ಹೇಳು ಸಲೀಂ ಖಾನ್, ಎಷ್ಟು ಬೇಕಾದರೂ ಕೊಡ್ತೀನಿ, ನೀನು ಕೇಳಿದಷ್ಟು ಕೊಡ್ತೀನಿ. ಇವರ ಉದ್ದೇಶ ಬೇರೆನೇ ಇದೆ. ಏನು ಮಾಡಲಿ ಈಗ? ಫಸ್ಟ್ ಟೈಮ್ ಪ್ರಪೋಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇಷ್ಟೊಂದು ಟೆನ್ಷನ್ ಆಗ್ತಿದೆಯಲ್ಲ. ಹೌದು, ನಾನ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋಬೇಕು? ಈ ರೇಂಜಿಗೆ ರೆಡಿ ಆಗಿದ್ದೀನಿ, ಸ್ಮಾರ್ಟ್ ಆಗೋ ಕಾಣಿಸ್ತಾ ಇದ್ದೀನಿ. ಈಗಿದ್ಮೇಲೆ ಟೆನ್ಷನ್ ಎಲ್ಲ ಯಾಕೆ? ನಾನು ಕನ್ನಡಿಲಿ ನೋಡ್ಕೋಬೇಕಾದ್ರೆ ನನಗೆ ಗೊತ್ತಾಯ್ತು, ನಾನು ಇಲ್ಲಿರಬಾರ್ದಾಗಿತ್ತು, ಬೇರೆ ಎಲ್ಲೋ ಇರಬೇಕಾಯ್ತು. ಯಾಕಂದ್ರೆ ನನ್ನ ರೇಂಜೇ ಬೇರೆ. ಈ ರೇಂಜಿಗೆ ರೆಡಿಯಾಗಿ ಹೋಗಿ ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ್ರೆ ಯಾವ ಹುಡುಗಿ ತಾನೇ ಒಪ್ಕೊಳ್ಳಲ್ಲ? ಒಪ್ಕೊಳ್ಳೇಬೇಕು. ಒಂದು ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಅರ್ಥ. ಯಾಕಂದ್ರೆ ನನಗೆ ನಾನೇ ಸಾಟಿ. ವಾ 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 ವಾ, ಹ್ಯಾಂಡ್ಸಮ್ ಅಂಕು, ಸೆಲ್ಫ್ ಲವ್. ಬಾಸು ಬಾಸು ಬಾಸು, ಈ ಕಾಸ್ಟ್ಯೂಮ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ. ಸಾಂಗ್ ಓಲ್ಡೇ ಇರ್ಬೋದು, ಬಟ್ ಅದನ್ನ ನಾನು ಹೊಸ ಸ್ಟೈಲಲ್ಲಿ ಆಡ್ತೀನಿ. ಅಡ್ಲ? ಆ ಒಂದು ಕರ್ಮನು ಕೇಳೋಣ, ಹಾಡು. ಇರ್ಲಿ ಇರ್ಲಿ ಇರ್ಲಿ. ಸುರ ಸುಂದರ, ಸುರ ಸುಂದರ, ಯಾರಿವ ಶೌರ್ಯಣ್ಣ, ಯಾರಿವ ಹೀರೋಣ್ಣ, ಹೊಸ ತರನ. ಸಮಾಧಾನ ಸಮಾಧಾನ. ಸಾರಿ ಸಾರಿ ಸಾರಿ, ಅದು ಹಾಡು ತುಂಬಾ ದೊಡ್ಡ ರೇಂಜ್ ಅಲ್ಲಿ ಇದೆಯಲ್ಲ, ಆ ರೇಂಜಿಗೆ ನನ್ನ ಗಂಟ್ಲು ಟ್ರಾವೆಲ್ ಮಾಡಲಿಲ್ಲ. ಸಾಂಗ್ ರೇಂಜ್ ಬೇರೆ ಅಲ್ಲ, ನೀನ್ ಆ ರೇಂಜಿಗೆ ರೀಚ್ ಆಗ್ತಿಲ್ಲ ಅಂತ ಹೇಳು. ಸುಮ್ಮನೆ ಢೂ ಮಾಡಬೇಡ ಬಾಸ. ಅದೆಲ್ಲ ಬಿಟ್ಟಾಗೆ ಬಾಸ, ಈಗಿನ ಕಾಲದಲ್ಲಿ ನಾವು ಹೆಂಗೆ ಆಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹಾಡು ಎಷ್ಟು ಫುಲ್ ತುಂಬಿ ಆಡ್ತೀವಿ ಅನ್ನೋದೇ ಮುಖ್ಯ. ಅದರಲ್ಲೂ ಈಗಿನ ಕಾಲದ ಜನರೇಷನ್ ಇದೆಯಲ್ಲ, ಇವರಿಗೆಲ್ಲ ಸಾಂಗ್ಗಳು ಹೆಂಗಿರ್ಬೇಕು ಗೊತ್ತಾ? ಒಂದು ಒಳ್ಳೆ ಸಾಂಗ್ನ ಕೆಟ್ಟದಾಗ ಆಡಿದ್ರೇನೆ ವೈರಲ್ ಆಗೋದು, ಟ್ರೆಂಡ್ ಆಗೋದು, ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡೋದು. ಇದೆಲ್ಲ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ರೇ. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಹಂಗೆ. ಅದು ಬಿಡಿ ಬಾಸು, ಅದಂಗಿರ್ಲಿ. ಏನ ಬಾಸು, ನನ್ನೆವರೆಗೂ ಬೆ 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 ಅಂತಿದ್ದಾರೆ, ಇವತ್ತು ಪ್ರಪೋಸ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ದೀರಲ್ಲ. ಏನು ಇಂಪ್ರೂವ್ಮೆಂಟು, ಏನು ಪ್ರೋಗ್ರೆಸ್ಸು. ನಿಮ್ಮನ್ನು ನೋಡ್ತಾ ಇದ್ರೆ ನೀವು ನಮ್ಮ ಬಾಸು ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಬಾಸು, ಹೆಮ್ಮೆ ಆಗ್ತಾ ಇದೆ. ಸೂಪರ್ ಬಾಸು, ಸೂಪರ್. ವಾಟ್ನಲ್ಲಿ ಹೋಗಿ ಇವತ್ತು ಪ್ರಪೋಸ್ ಮಾಡಿ ಚಿಂದಿ ಉಡಾಯಿಸ್ಬಿಡಿ. ಆಲ್ ದ ಬೆಸ್ಟ್. ಜಯಶೀಲರಾಗಿ ಬನ್ನಿ. ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಕಣೋ ವೆಂಕಿ. ಆಲ್ರೆಡಿ ಲೇಟ್ ಆಗಿದೆ ಕಣೋ. ನನಗೆ ಗೊತ್ತಿರಂಗೆ ಗೌರಿ ಅವ್ರ ಇಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಿರ್ತಾರೆ. ನಾನು ಕರೆಕ್ಟ್ ಟೈಮಿಗೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ನಂಗೆ ಈ ಚಾನ್ಸ್ ಸಿಗಲ್ಲ. ಯಾವುದಕ್ಕೆ ಇನ್ನೊಂದ್ಸಲ ಆಲ್ ದಿ ಬೆಸ್ಟ್ ಹೇಳ್ಬಿಡೋ ವೆಂಕಿ. ಅಯ್ಯೋ ಬಾಸು, ಇದೇ ಫೋರ್ಸು, ಇದೇ ಎನರ್ಜಿ ಅಲ್ಲೂ ಇರಲಿ. ಹೋಗಿ ಜಬಾಯಿಸಿ ಜಬಾಯಿಸಿ. ಇವನ್ ಯಾಕಪ್ಪ ಇಲ್ಲಿಗೆ ಬಂದ? ಇವನಿಗೇನಿಲ್ ಕೆಲ್ಸ? ಅಯ್ಯೋ, ಇವನ್ ವೇಷನೇ ಬದ್ಲಾಗ ಹೋಗಿದೆ. ನಾನ್ ನೋಡ್ತಿರೋದ್ ನಿಜಾನಾ?
ಯಾಕ್ರೆ ಹಾಗೆ ನೋಡ್ತಿದ್ದೀರಾ? ಯಾವತ್ತು ನೋಡ ಇಲ್ಲ ಅನ್ನೋ ಹಾಗೆ. ಹೋಗ್ಲಿ ಬಿಡಿ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಆಯ್ತು. ಇದೇನಿದು ನಿನ್ನ ಹೊಸ ಅವತಾರ? ಏನು ಚಿಕ್ಕ ಯಜಮಾನ್ರ ತರ ರೆಡಿ ಆಗ್ಬಿಟ್ಟಿದ್ಯಾ? ನಾಟಕದಲ್ಲಿ ಏನಾದ್ರೂ ಹೊಸ ಪಾಠ ಮಾಡ್ತಿದ್ಯಾ? ಇರ್ಲಿ ಬಿಡು, ಚಿಕ್ಕ ಯಜಮಾನ್ರೆ ಕೊಟ್ರು ಅನ್ಸುತ್ತೆ. ಚಿಕ್ಕ ಯಜಮಾನ್ರು ಮನ್ಸೆ ಅಂತದ್ದು. ಅವ್ರದ್ದು ತುಂಬಾ ಒಳ್ಳೆ ಗುಣ. ಅವರು ಚಿಕ್ಕ ಯಜಮಾನ್ರು ಅನ್ನೋದನ್ನ ಮರ್ತೋಗ್ಬಿಡ್ತಾರೆ. ಏನೇ ಇದ್ರು ಪ್ರೀತಿಯಿಂದ ತೆಗೆದು ಕೊಟ್ಬಿಡ್ತಾರೆ. ಅವ್ರು ಕೊಟ್ಟಿರೋ ಸಲಿಗೆಯಿಂದಾನೆ ನೀನ್ ಈ ರೀತಿ ಹೆಚ್ಕೊಂಡಿರೋದು. ಸರಿ, ತಗೋ ಪ್ರಸಾದನ. ಥ್ಯಾಂಕ್ಸ್. ಮತ್ತೆ ದೇವ್ರ ಹತ್ರ ಅಪ್ಪನ ಬಗ್ಗೆ ಎಲ್ಲ ಕೇಳ್ಕೊಂಡ್ರ? ಬರೀ ಅಪ್ಪನಿಗೆ ಮಾತ್ರ ಕೇಳ್ಕೊಂಡಿಲ್ಲ, ನಿನ್ ಬಗ್ಗೆನೂ ಕೇಳ್ಕೊಂಡೆ. ನನ್ ಬಗ್ಗೆನಾ? ನೀನ್ ಅಂದ್ಕೊಂಡಿರೋದೆಲ್ಲ ಆಗ್ಲಿ ಅಂತ. ನಿನ್ನ ಬೈಕೊಂಡ್ರು ನಿನ್ಗೆ ಬೇಡ್ಕೊಳ್ಳೋದ್ ಮಾತ್ರ ಮರ್ತಿಲ್ಲ ನಾನು. ಅದೇ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಂದ್ರೇನೆ ನಂಬಿಕೆ. ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ. ಸರಿ ಆಯ್ತು, ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಶುರು ಆಯ್ತಾ ನಿಮ್ದು? ನೋಡ್ರಿ, ಏನು ಎತ್ತ ಎಲ್ಲಿಗೆ ಅಂತ ಏನು ಕೇಳಂಗೇ ಇಲ್ಲ. ಸುಮ್ಮನೆ ನನ್ನ ಜೊತೆ ಬರ್ತಿರ್ಬೇಕು. ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ಎಲ್ಲ ಇಲ್ಲೇ ಹೇಳಿದ್ರೆ ಅದು ಹೇಗ್ರಿ ಸರ್ಪ್ರೈಸ್ ಆಗುತ್ತೆ?